ಸುಮಾರು 18ನೇ ಶತಮಾನದ ಪೂರ್ವದಿಂದಲೂ ನಡೆಯುತ್ತಿರುವಂತಹ ಶ್ರವಣಬೆಳಗೊಳದ ಅತಿ ಪ್ರಾಚೀನ ರಥೋತ್ಸವ. ಎಲ್ಲರಿಗೂ ಜೈ ಜಿನೇಂದ್ರ. ನಾನು ರಜಸ್ ಜೈನ್, ರೇಡಿಯೋ ಸಿಟಿ 91.1 FM RJ. ಇದೇ ಏಪ್ರಿಲ್ 23ನೇ ತಾರೀಕು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಮಹಾ ರಥೋತ್ಸವ ನಡೀತಾ ಇದೆ. 4 ವರ್ಷಗಳ ನಂತರ ರಥೋತ್ಸವ ನಡೀತಾ ಇರೋದು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ. ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರಥಮ ರಥೋತ್ಸವ ಇದು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪುಣ್ಯಭಾಗಿಗಳಾಗಬೇಕು ಅಂತ ಈ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಜೈ ಜಿನೇಂದ್ರ. फाइनली मित्रों, 4 साल के बाद दक्षिण भारत का ऐतिहासिक रथोत्सव अब होने जा रहा है. पूरा का पूरा श्रवणबेलगोला दुल्हन के जैसे सज गया है. और मैं आपको बता दूं, आप जो मेरे पीछे रथ देख रहे हैं, उस प्रकार का रथ मैंने आज तक नहीं देखा है मित्रों. आप भी जब इस रथ को ऊँचा दिखाई भी है थोड़ा, इस रथ को जब 23 तारीख के दिन, 23 अप्रैल के दिन जब ये रथ पूरे श्रवणबेलगोला में उत्सव मचाएगा भगवान को लेकर के, तो वो दृश्य अद्भुत ही होगा. मैं आप सबसे रिक्वेस्ट करता हूँ, जो भी श्रवणबेलगोला आ सकें उस ऐतिहासिक दिन के साक्षी बनिए और अपने आप को यहाँ आकर के धन्य बनाइए. जय जिनेंद्र, जय गोमटेश. ಜೈ ಜಿನೇಂದ್ರ. ನಾನು ಗೌತಮಿ, ಜಸ್ಟ್ ಬ್ಯಾಂಗ್ಳೂರ್. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ 23ನೇ ತಾರೀಕು ಮಂಗಳವಾರ ಭಗವಾನ್ ಶ್ರೀ ನೇಮಿನಾಥ ತೀರ್ಥಂಕರರ ಮಹಾರಥೋತ್ಸವ ನಡೆಯಲಿದ್ದು, ಪರಮ ಪೂಜ್ಯ ಜಗದ್ಗುರು ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ಮಹಾರಥೋತ್ಸವ 4 ವರ್ಷಗಳ ನಂತರ ನಡೆಯುತ್ತಿದೆ. ನೀವೆಲ್ಲರೂ ಬಂದು ಪುಣ್ಯಭಾಗಿಗಳಾಗಬೇಕೆಂದು ವಿನಂತಿಸುತ್ತೇನೆ.